ಗೈಸ್ ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಇವತ್ತೇನಪ್ಪ ಸ್ಪೆಷಲ್ ಅಂತ ಅಂದ್ರೆ, ಹೆಂಗೋ ನನ್ ತಂಗಿ ಕಷ್ಟಪಟ್ಟು SSLC ತನಕ ಬಂದಿದ್ಲು. SSLC ನಲ್ಲಿ ಬಂದು ಇವಾಗ ಕಷ್ಟಪಟ್ಟು ಹಗಲು ರಾತ್ರಿ ಅಂದಿರ ಹೆವಿ ನಿದ್ದೆ ಕೆಟ್ಟು ಓದಿ ಎಕ್ಸಾಮ್ ಎಲ್ಲ ಬರೆದು ಅಂಡ್ ಇವತ್ತು ಆ ಎಕ್ಸಾಮ್ ರಿಸಲ್ಟ್ಸ್. ನಾನು ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದೀನಿ ಅಂದ್ರೆ ಅವಳು ರಾತ್ರಿ ಎಲ್ಲ ಎದ್ದು ಓದೇ ಇಲ್ಲ. ಒಂದ್ ನೈಟ್ ಅಲ್ಲಿ ಓದಿ ಬರ್ದಿರೋ ಮಹಾನ್ ವ್ಯಕ್ತಿ ಅಂದ್ರೆ ಅದ್ ನನ್ ತಂಗಿನೇ. ಓಕೆನಾ? ಸೊ ಇವತ್ತು ಅವಳ ರಿಸಲ್ಟ್ಸ್. ತುಂಬಾ ಜನ ಕಮೆಂಟ್ ಅಲ್ಲಿ ಪವಿ 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 ಅಂತೀರಾ. ನನ್ಗೊಂದ್ ಪ್ರಶ್ನೆ ಏನಂದ್ರೆ, ವಿಡಿಯೋ ಹಿಡಿಯೋದ್ ನಾನು, ಎಡಿಟ್ ಮಾಡೋದ್ ನಾನು. ಅಫ್ಕೋರ್ಸ್ ಪವಿ ಇರ್ತಾಳೆ ನನ್ ಬ್ಲಾಗ್ ಅಲ್ಲಿ, ಇಲ್ಲ ಅಂತ ಅಲ್ಲ. ಆಮೇಲೆ ಪೋಸ್ಟ್ ಮಾಡೋದ್ ನಾನು, ಎಫರ್ಟ್ಸ್ ಹಾಕೋದ್ ನಾನು, ಕಷ್ಟ ಜೀವಿ ಅಂದ್ರೆ ನಾನೇ. ಆದ್ರೆ ನೀವು ಕಮೆಂಟ್ ಸೆಕ್ಷನ್ ಫುಲ್ಲು ಪವಿ 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 ಅಂತಾನೆ ತುಂಬಿಸಿರ್ತೀರಾ. ಅಲ್ಲ, ಸಂಧ್ಯಾ ಏನ್ ತಪ್ಪು ಮಾಡಿದ್ಲು ಅಂತ. ಸಂಧ್ಯಾ ಏನ್ ತಪ್ಪು ಮಾಡಿದ್ಲು? ಒಬ್ರಾದ್ರೂ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನೆನ್ಸ್ಕೊಂತೀರಾ? ಒಬ್ರಾದ್ರೂ? ನಾನು ದೊಡ್ಡ ಮನ್ಸಿಂದ ನೀವು ಸಂಧ್ಯಾ ನಿನ್ಗಿಂತ ಪವಿ ಚೆನ್ನಾಗಿದ್ದಾಳೆ, ಸಂಧ್ಯಾ ಪವಿ ಫ್ಯಾನ್ ನಾನು ಅಂದಾಗೆಲ್ಲಾನು ಲೈಕ್ ಕೊಡ್ತೀನಿ. ಆದ್ರೆ ನನ್ ಚಿಕ್ಕ ಪುಟಾಣಿ ಮನ್ಸಿಗೆ ಬೇಜಾರಾಗತ್ತೆ. ಕಮೆಂಟ್ ಸೆಕ್ಷನ್ ಅಲ್ಲಿ ನನ್ನ ಹೆಸರು ಬರೀರಿ. ಅಂದ್ರೆ ಹೇಳಿಲ್ಲ ಅಂದ್ರೆ ನೀವು ಮಾಡಲ್ವಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಓಕೆನಾ? ಇವತ್ತು ಅವಳ ರಿಸಲ್ಟ್. ಎಕ್ಸಾಮ್ ಅಲ್ಲಿ ಓದಿಲ್ಲ ಅಂದ್ರೂ, ಎಕ್ಸಾಮ್ ದಿನ ಕಷ್ಟಪಟ್ಟಿಲ್ಲ, ಹೆಂಗೋ ಎಕ್ಸಾಮ್ ಬರೆದ್ರು ಅಟ್ಲೀಸ್ಟ್ ರಿಸಲ್ಟ್ ದಿನ ಆದ್ರೂ ದೇವ್ರ ಹತ್ರ ಆದ್ರೂ ಮೊರೆ ಹೋಗ್ತಾರೆ, ಅಂತಾರೆ, ದೇವ್ರ ಕೈ ಮುಗಿತಾರೆ, ದೇವ್ರ ಪೂಜೆ ಮಾಡ್ತಾರೆ. ಅಪ್ಪ ಜಸ್ಟ್ ಪಾಸ್ ಆದ್ರೂ ಆಗ್ಲಪ್ಪ ಅಂತ ಬೇಡ್ಕೊಡಲ್ವಾ ದೇವ್ರ ಹತ್ರ? ಬೇಡ್ಕೊಂತಾರೆ ತಾನೆ. ಇವಳಿಗೆ ಏನೇ ಆಗ್ಲಿ, ಏನೇ ಬಂದ್ ಎಕ್ಕೊಟ್ಟೋಗ್ಲಿ, ಸುನಾಮಿ ಬರ್ಲಿ, ಬಿರುಗಾಳಿ ಬರ್ಲಿ, ರಿಸಲ್ಟ್ ಅಲ್ಲ ಅವ್ರಪ್ಪ ಬಂದ್ರು ಪವಿ 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 ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಇವತ್ ರಿಸಲ್ಟ್ ಅಂತ ಪವಿ, ರಿಸಲ್ಟ್ ಏನು ಪಾಸ್ ಆಗ್ತೇ ಪಾಸ್ ಆಗಲ್ವಾ ಪವಿ? ಪವಿ ಇವತ್ ರಿಸಲ್ಟ್ ಪವಿ, ಒಂಚೂರಾದ್ರೂ ಟೆನ್ಷನ್ ತಗೊಳ್ಳಿ ಜೀವನದಲ್ಲಿ. ಪವಿ ಪವಿ ಇವತ್ ರಿಸಲ್ಟ್. ನಿನ್ ಭಯದಲ್ಲಿ ಇರ್ಬೇಕು, ನಾನ್ ನಿನ್ನ ಆಡ್ಕೊಬೇಕು ಪವಿ. ಪವಿ, ಇದು ನನ್ನ ತಂಗಿಯ ರಿಯಾಕ್ಷನ್ ಗೈಸ್. ಅವಳು ಇವತ್ತು ಅವಳ ಜೀವನದಲ್ಲಿ ಏನು ಇಲ್ಲವೇ ಇಲ್ಲ ಅನ್ನಂಗ್ ಆರಾಮಾಗಿ ನಿದ್ದೆ ಹೊಡಿತಾವಳೆ. ಅವಳ ರಿಸಲ್ಟ್ ಅಂದ್ಬಿಟ್ಟು ನಾನ್ ಟೆನ್ಷನ್ ತಗೊಂಡಿದ್ದೀನಿ. ಇದು ಅಕ್ಕ ಅಂದ್ರೆ ಅವಳ ಆರಾಮಾಗಿ ಬಿತ್ಕೊಂಡವಳೆ. ಸೊ ಆಕ್ಚುಲಿ ಇವಾಗ ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಈ ಬಂದಾದ್ಮೇಲೆ ನೋಡ್ಬೇಕು. ಅಕ್ಕ ಮಾಡ್ತೀನಿ, ಆದ್ರೆ ಬಿಡಲ್ಲ ನಾನು. ಆರಾಮಾಗಿ ಬಿತ್ಕೊಂಡಿರ್ತಾಳೆ. ನಾನ್ ಬಂದು ಎಬ್ರಿಸೋ ತನಕ ಪವಿ ಎದಳಲ್ಲ. ದಟ್ ಇಸ್ ಫಾರ್ ಶೋರ್. ಅದ್ 12 ಗಂಟೆ ರಿಸಲ್ಟ್ ಬಂದು 1 ಅವರ್ ಆದ್ರೂ ಪರವಾಗಿಲ್ಲ. ನನ್ ತಂಗಿ ಬುದ್ಧಿ ನನಗ್ ಗೊತ್ತು. ಇರ್ತಾರೆ ನಿಮ್ ಮನೇಲೂ ಇಂಥ ತಂಗಿರು ತಮ್ಮಂದಿರು. ಅಂಡ್ 10th ಮಕ್ಳ ಆಲ್ ದಿ ಬೆಸ್ಟ್. ಪಾಸ್ ಆಗೋರ್ ಖುಷಿ ಪಡಿ. ಫೇಲ್ ಏನಾದ್ರು ಆದ್ರೆ ಜೀವನನೇ ಇಲ್ಲ ಅಂತ ಏನಿಲ್ಲ, ಹೆವಿ ಇದೆ. ಆರಾಮಾಗಿರಿ. ಇನ್ನೊಂದ್ಸರಿ ಬರೋದ್ರೆ ಆಯ್ತು, ಅದ್ರಲ್ಲೇನಿದೆ ದೊಡ್ಡ ವಿಷಯ? ಇಷ್ಟೇ ಇದೆ. ನಾನು ಏನ್ ಗೊತ್ತಾ, ನಾನು ಇಷ್ಟೊಂದು ಪಾಸಿಟಿವ್ ಆಗಿರ್ತೀನಿ ಆಯ್ತಾ. ಅದಕ್ಕೆ ಅವಳು ಕೊಬ್ಬು, ನನ್ ನೋಡ್ರೆ ಎದುರ್ಕೊಳಲ್ಲ, ಏನಿಲ್ಲ. ಅದಕ್ಕೆ ಅಕ್ಕ ಅಣ್ಣಂದಿರು ನನ್ ತರ ಇರ್ಬೇಡಿ. ಓದು ಅಂತ ಈ ತರ ಸ್ಟ್ರಾಂಗ್ ಆಗಿರಿ. ನನ್ ತರ ಇದ್ರೆ ನೋಡಿ ಲೆಕ್ಕಕ್ಕೆ ಇಲ್ಲ, ಬಿದ್ಕೊಂಡವಳೆ. ಇಲ್ಲಿ ಬಡ್ಕೊಂತ ಇದೀನಿ ರಿಸಲ್ಟ್ 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 ಅಂತ. ಆದ್ರೆ ನನ್ ರಿಸಲ್ಟ್ ಅನ್ನಿಸ್ತಿದೆ, ಅವಳ್ದೇನ್ ರಿಸಲ್ಟ್ ಇಲ್ಲ ಅನ್ಸುತ್ತಿದೆ. ಹಿಂಗೆ ಆಗೋದು. ಓಕೆ, ಸೊ ಎಸ್, ಇವಾಗ ಹೋಗ್ತಾ ಇದೀನಿ. ಮತ್ತೆ ನಿಮ್ಗೆ ಸಿಗ್ತೀನಿ. ಅಮ್ಮ, ಇವತ್ ನಿನ್ ಮಗಳು ರಿಸಲ್ಟ್ ಅಮ್ಮ. ಪವಿ ರಿಸಲ್ಟ್. ನಿನ್ಗೆ ಏನ್ ಅನ್ಸುತ್ತಮ್ಮ? ನಿನ್ ಮಗಳು ಎಷ್ಟು ತೆಗಿಬಹುದು ಅಂದಾಜು? ಎಷ್ಟನ ತೆಗಿಲಿ ಬಿಡು ಹೇಳ್ಮ. ಎಷ್ಟನ ತೆಗಿಲಿ ಬಿಡ. ನನ್ 10th ರಿಸಲ್ಟ್ ಇದ್ದಾಗ ಎಷ್ಟೆಲ್ಲ ಟಾರ್ಚರ್ ಕೊಟ್ಟಿದ್ದಲ್ಲಮ್ಮ. ನೀನೇನು ಟಾಪ್ ಬರ್ಬೇಕು ಅಂತ ಟಾರ್ಚರ್ ಕೊಟ್ಟೆ. ಗೈಸ್, ನಾನು 3 ಗಂಟೆಗೆಲ್ಲ ಎದ್ದು ಓದ್ಸಿದ್ರು ಗೈಸ್. ಇವಾಗ ನೋಡ್ರೆ ಎಷ್ಟೋ ಬರ್ಲಿ ಬಿಡು ಅಂತೆ. ಅಮ್ಮ, ಮೋಸ ಮಾಡ್ತಿದ್ಯಮ್ಮ ನೀನು. ನಿನ್ ಮಗಳು ಪಾಸ್ ಆಗ್ತಾಳಂತಾದ್ರೂ ನಿಂಗ್ ಅನ್ಸುತ್ತಮ್ಮ? ಪಾಸ್ ಆಗ್ತಾಳೆ. ಇವತ್ತು ಪವಿ ರಿಸಲ್ಟ್. ಪಾಸ್ ಆಗ್ತಾಳ ಫೇಲ್ ಆಗ್ತಾಳ? ಪಾಸ್ ಆಗ್ತಾಳೆ. ಇವತ್ ನಿನ್ ಮಗಳು ರಿಸಲ್ಟ್ 100 ಗಂಟೆ ತೆಗಿತಾರೆ ಅಂತ ಗ್ಯಾರಂಟಿ ಇದೆ. ಎಷ್ಟು? 100 ಎಲ್ಲ ಅಪ್ಪ ಅಮ್ಮಂಗಿರೋ ಆಸೆ ಅದೇ, ಬೇರೆ ಏನಿಲ್ಲ. ಅದು ನಮ್ ಕರ್ತವ್ಯ ಹೇಳೋದು.
ಬರೋದು ಕತ್ತವ್ರು. ಈಗ ಬಂದಿಲ್ಲ ಅಂದ್ರೆ ಬೈಯಲ್ವಾ ನೀನು? ಬೈಬಿಟ್ಟು ನಾನು ಲಾಭ ಮಾಡ್ಕೋಬೇಕಾ? ಇರೋ ಮಕ್ಕಳನ್ನ ಕಳ್ಕೊಳಕ್ ಆಗ್ತದ? ಆಗಲ್ಲ ಅಲ್ಲ. ಏನೋ ಬೈಯಂಗಿದೆ, ನಂಬರ್ ಏನೋ ಬರಂಗಿದೆ ಈ ಮೋಟಿವೇಶನ್ ನನಗೆ SSLC ರಿಸಲ್ಟ್ ಬಂದಾಗ ಯಾಕೆ ಇರ್ಲಿಲ್ಲ? ಸಪೋರ್ಟ್ ಇರ್ಬೇಕು, ಈ ರೇಂಜ್ ಸಪೋರ್ಟ್ ಎಲ್ಲ ಅಲ್ಲ, ರಿಸಲ್ಟ್ ತಾನೆ. ಒಂಚೂರಾದ್ರೂ ಭಯ ಗೊರ್ಕೆ ಹೊಡಿತಿದ್ಲು. ಹೊಡಿಲಿ ಬಿಡು, ಏನ್ ಮಾಡಕ್ಕಾಗದೆ. ನಿದ್ದೆ ಎದ್ ಕುತ್ಕೊಂಡ್ಬಿಟ್ರೆ ಅದು 100ಕ್ಕೆ 100 ಬಂದ್ಬಿಡ್ತದ. ಅಮ್ಮ ಏನ್ ಪ್ಲೇಟ್ ಚೇಂಜ್ ಮಾಡ್ತೀಯಮ್ಮ? ನನಗ್ ಮಾತ್ರ ಎಲ್ರು ಕುತ್ಕೊಂಡ್ಬಿಟ್ಟಿದ್ರು, ಫ್ಯಾಮಿಲಿ ಮೆಂಬರ್ಸ್ ಎಲ್ರು. ಮಕ್ಳು ಫಸ್ಟ್ ನೀನ್ ಬರ್ಬೇಕು 100ಕ್ಕೆ 100. ನೀನ್ ಬಂದಿದ್ 90, 85 ಬಿಡು. ಅವಳಿಂದ ಒಂದ್ 20 ಕಮ್ಮಿ ಬತ್ತಾಳೆ, ಒಂದ್ 65, 70 ಬತ್ತಾಳೆ. ಬಿಡು, ಹೋಗ್ಲಿ, ತಲೆ ಕೆಡ್ಸ್ಕೊಂಡ್. ಇಷ್ಟೇ, ದೊಡ್ಡವರಾಗಿ ಹುಟ್ಟಬಾರ್ದು. ಹುಟ್ಟಿದ್ರೆ ಎಲ್ಲಾದ್ರಲ್ಲೂ ಡಿಸ್ಅಡ್ವಾಂಟೇಜ್, ಅಡ್ವಾಂಟೇಜ್ ಅನ್ನೋದು ಮಾತ್ರ ಏನಿರಲ್ಲ. ವರ್ಕೌಟ್ ಮುಗಿಸ್ಕೊಂಡು ಈಗ ಬಂದೆ. ನೀವು ನಂಬ್ತಿರೋ ಬಿಡ್ತಿರೋ, ಫೋನಲ್ಲಿ ಸ್ಟೋರೇಜ್ ಇದೆಯಾ? ಇಷ್ಟಿದೆ ಸ್ಟೋರೇಜ್. ಅದ್ರಲ್ಲಿ ನಾನು ಇವತ್ತು ಈ ಕಂಟೆಂಟ್ ಮಾಡ್ಲೇಬೇಕು. ಬಿಕಾಸ್ ತುಂಬಾ ಜನ ಕೇಳಿದೀರಾ, ಸಿಕ್ಕಾಪಟ್ಟೆ. ನಿನ್ನೆ ಅಂತೂ DML ತುಂಬೋಗ್ಬಿಟ್ಟಿತ್ತು, ಅಕ್ಕ ನಾಳೆ ಪವಿ ರಿಸಲ್ಟ್ ಅಂತ. ನಾನು ಆಕ್ಚುಲಿ ಇಲ್ಲಿ ಬಂದೆ ಆಯ್ತಾ, ಜಿಮ್ ಮುಗಿಸ್ಕೊಂಡು ಇವಾಗ ತಾನೇ ಇಲ್ಲಿ ಡೋರ್ ಹತ್ರ ನಿಂತಿದ್ದೆ. ಇವಳು ಹಿಂಗೆ ಫೋನ್ ಹಿಡ್ಕೊಂಡು ನಿಂತಿದ್ಲು. ನಾನ್ ಅನ್ಕೊಂಡೆ ಪಾಪ ಎಲ್ಲೋ ಫುಲ್ ಆ ಭಯ ಬಂದಿರ್ಬೇಕೇನೋ, ಅದಕ್ಕೆ ಏನೋ ನಿಂತ್ಕೊಂಡು ರಿಜಿಸ್ಟ್ರೇಷನ್ ಇದೆಲ್ಲ ನೋಡ್ಕೊಂತವಳೆ ಅಂತ ನೋಡಿದ್ರೆ, ರಿಜಿಸ್ಟರ್ ನಂಬರ್ ಫಿಲ್ ಮಾಡ್ತಾವಳೆ, ಎಷ್ಟು ಬಂದಿದೆ ಅಂತ ನೋಡಕ್ಕೆ ಅಂತ ನಾನ್ ಅನ್ಕೊಂಡ್ರೆ, ಇಲ್ಲ ನನ್ ರಿಸಲ್ಟ್ ಕುತ್ಕೋ. ಇವಾಗ ಅವಳು ಓಪನ್ ಮಾಡಿದ್ದು ರೀಲ್ಸ್ ನೋಡ್ತಾವಳು ಗುರು, ನನ್ ತಂಗಿ. ಅಯ್ಯೋ ಪವಿ, ರೀಲ್ಸ್ ಪವಿ ಅಷ್ಟೊತ್ತಕ್ಕೆ ಏನ್ ಮಾಡ್ಲಿ? ಅದ್ರಲ್ಲಿ ಮೋಟಿವೇಶನ್ ಬೇರೆ ಅವಳ್ದು. ಇವಾಗ ಏನಾದ್ರೂ ನಾನು ಟೆನ್ಷನ್ ಆದ್ರೆ ಮಾರ್ಕ್ಸ್ ಜಾಸ್ತಿ ಆಗುತ್ತೆ, ಮಾರ್ಕ್ಸ್ ಕಮ್ಮಿ ಆಗುತ್ತೆ, ನನ್ಗೆ ಎಷ್ಟು ಬರುತ್ತೋ ಅಷ್ಟೇ ತಾನೇ ಬರೋದು ಅಂತ. ಈಗ ಮುಚ್ಕೊಂಡು ಫೋನ್ ಇಟ್ಯಾ? ಒಳ್ಳೆ ಮಾತಲ್ಲಿ ಫೋನ್ ಇಟ್ರೆ ಅವಳು ನನ್ನ ವ್ಲಾಗ್ ಮಾಡ್ಬೇಡ ಅಂತವಳೆ. ಬಟ್ ನಾನ್ ಮಾತು ಕೇಳ್ಬೇಕಲ್ಲ. ಅದೇ ನಿನ್ ಮೊಮ್ಮಗಳು ರಿಸಲ್ಟ್ ಇವಾಗ ಬರುತ್ತೆ 5 ನಿಮಿಷದಲ್ಲಿ. 5 ನಿಮಿಷದಲ್ಲ, 1 ನಿಮಿಷದಲ್ಲಿ, 1 ನಿಮಿಷದಲ್ಲಿ ಬರುತ್ತೆ. ಏನ್ ಪಾಸ್ ಆಗ್ತಾಳಾ? ಪಾಸ್ ಆತಾಳೆ, ಆದ್ರೆ ಭಯ ಇಲ್ಲ ಅವಳಿಗೆ. ಧೈರ್ಯವಾಗಿ ಅವಳೆ ಬಿಡ್ಬೇಕು, ಭಯ ಬೀಳ್ಬೇಕು ತಾನೆ. ಹೌದು. ಹಂಗಂದ್ರೆ ನನ್ಗೆ ಯಾಕೋ 100% ಅಕ್ಕ ಒಂದ್ರಲ್ಲಾದ್ರೂ ಹೊಗೆ ಹಾಕ್ಸ್ಕೊಂತಾಳೆ ಅನ್ನಿಸ್ತಿದೆ. ಇಲ್ಲ ಪಾಸ್ ಆಗ್ತಾಳೆ, ಅದಿನ್ನ ಗೊತ್ತಿಲ್ಲ. ಪವಿ ಫಸ್ಟ್ ನೀನ್ ಪವಿ ಅದು ಬಿಡ್ಲಿ, ನನ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಾರ್ದು ಲೈಫಲ್ಲಿ. ನೀನ್ ಯಾಕೆ ಬಿಡ ಮಾಡ್ಬೇಡ್ವೆ. ಕಾಯ್ತಿದೀನಿ ನಾನಂತೂ, ತುದಿಗಳಲ್ಲಿ ಕಾಯ್ತಿದೀನಿ. ಇಷ್ಟ ದಿನ ನನಗೆ ಕಾಟ ಕೊಟ್ಟಿದ್ದು, ಒದ್ದಿದ್ದು, ರೇಗ್ಸಿದ್ದು, ಎಷ್ಟೆಲ್ಲ ರಿವೆಂಜ್ ಇದೆ ತೀರ್ಸ್ಕೊಳಕ್ಕೆ. ಇವತ್ತೊಂದೇ ದಿನ ನಾಳೆನೂ ನಮ್ಮ ಮನೇಲಿ ಯಾರು ಕೇರ್ ಮಾಡಲ್ಲ, ಇವತ್ತೇ ಕೇರ್ ಮಾಡಲ್ಲ. ಆಕ್ಚುಲಿ ನೀನು ರೀಲ್ಸ್ ನೋಡ್ಬಿಟ್ಟು ನನ್ಗೆ ಹೊಡೆದೇ ಸಾಯಿಸ್ಬಿಡ್ತೀನಿ ಪವಿ ನಿನ್ನ. ಅದ್ರಲ್ಲಿ ರೀಲ್ಸ್ ನೋಡ್ತಾರ ಯಾರಾದ್ರೂ ರಿಸಲ್ಟ್. ನಿಜ ಟೈಮ್ ಎಷ್ಟು ಗೊತ್ತಾ? ಈ ಟೈಮ್ ಎಷ್ಟೇ? 3 ನಿಮಿಷ ಆಯ್ತು, ಇನ್ನ ಹಾಕಿಲ್ಲ ಅವ್ರು. ಆಯ್ತು 11:35 ಆಯ್ತಲ್ಲ ಟೈಮ್ ನೋಡ್ಸು. 11:33 ಆಯ್ತು. ಸೊ 11:30 ಅಲ್ವಾ ರಿಸಲ್ಟ್ ಬರುತ್ತೆ ಅಂದಿದ್ದು. ಪವಿ ಫಸ್ಟ್ ನೀನ್ ಹೇಳು ಪವಿ, ಯಾವ ಸಬ್ಜೆಕ್ಟ್ ಅಲ್ಲಿ ಸುಮ್ನೆ ಇರ್ತೀಯಾ? ಹೋಗೆ, ನೀನ್ ಪಾಸ್ ಆಗ್ತೀಯಾ? ಹೇಳಲ್ಲ. ನೀನ್ ಪಾಸ್ ಆಗ್ತೀಯ, ಫೇಲ್ ಆಗ್ತೀಯಾ? ಏ ಪವಿ ಹೇಳು ಪವಿ. ನಂಗೆ ಗೊತ್ತಿಲ್ವೇ ನಾನು ಹೆಂಗ್ ಬರ್ದೆ ಅಂತ ಜ್ಞಾಪನ ಇಲ್ವೇ ನನಗೆ. ಬಾತ್ ತೋ ಸಹಿ ಹೇ ಅಲ್ವಾ ಪವಿ? ಪ್ಲೀಸ್ ನಿನ್ ಯಾವ ಸಬ್ಜೆಕ್ಟ್ ಫೇವ್ರೆಟ್ ಸಬ್ಜೆಕ್ಟ್ ಹೇಳೋಗ್ಲಿ. ಫೇವ್ರೆಟ್ ಸಬ್ಜೆಕ್ಟ್ ಇರ್ಲಿಲ್ವಾ ಪವಿ? ಪಿ ಹೇಳು, ಯಾವ ಸಬ್ಜೆಕ್ಟ್ ಫೇವ್ರೇಟ್? ಇಲ್ಲ ನನ್ಗೆ ಓದೋದೊಂದ್ ಚೂರಾದ್ರೂ ತಲೆಯಲ್ಲಿ ಇದ್ದಿದ್ರೆ ಯಾವ್ದಾದ್ರು ಒಂದಾದ್ರೂ ಫೇವ್ರೇಟ್ ಸಬ್ಜೆಕ್ಟ್ ಇರ್ತಿತ್ತು. ಎಲ್ಲಾದ್ರಲ್ಲೂ ಫೇಲ್ ಆದ್ರೆ ಫೇವ್ರೇಟ್ ಸಬ್ಜೆಕ್ಟ್ ಅನ್ನೋದು ಎಲ್ಲಿ ಬರುತ್ತೆ? ಸಂಧ್ಯಾ ಸುಳ್ಳು ಹೇಳ್ಬೇಕು, ಇಷ್ಟೊಂದಲ್ಲ. ಗೈಸ್, ನನ್ ತಂಗಿ ಜಸ್ಟ್ ಪಾಸ್ ಆಗ್ತಾಳೆ. ಸೈನ್ಸ್ ಅಲ್ಲಿ ಹೊಗೆ ಹಾಕ್ಸ್ಕೊಂತಾಳೆ, ಸೋಷಿಯಲ್ ಅಲ್ಲಿ ಹೊಗೆ ಹಾಕ್ಸ್ಕೊಂತಾಳೆ. ಒಂದೊಂದ್ಸರಿ ಯಾವ್ದದು ಜನರಲ್ ಸೈನ್ಸ್, ಸೋಷಿಯಲ್ ಸೈನ್ಸ್ ಇದೆಯಮ್ಮ, 2ರಲ್ಲೂ ಹೊಗೆ ಹಾಕ್ಸ್ಕೊಂಡವಳೆ. FA1 ಅಲ್ಲಿ ಸೋಷಿಯಲ್ ಸೈನ್ಸ್, FA2 ಅಲ್ಲಿ ಜನರಲ್ ಸೈನ್ಸ್. ನಿಜ ಜಾಸ್ತಿ ಮಾಡ್ತಾ ಇದೀಯ ನೀನು. ನಿಜ ಹೇಳ್ಬಿಟ್ಟು ನೀನ್ ಫೇಲ್ ಆಗಿದ್ದಲ್ಲ. ನಾನ್ ನೋಡ್ಕೊ, ನಾನು ಹೇಳಲ್ಲ ನಿನ್ಗೆ, ಮಾರ್ಕ್ಸ್ ಹೇಳಲ್ಲ ನಿನ್ಗೆ. ಅಲ್ಲ ನೀನು ಇವಾಗ ಫೇಲ್ ಆಗಿದ್ದ ಇಲ್ವಾ ಅದೇ ಹೇಳೋಗ್ಲಿ. ನಾನೇನಾದ್ರು ಸುಳ್ಳು ಹೇಳ್ತಿದ್ನಾ? ಸರಿ ಇದೆಲ್ಲ ಹಾಕ್ಬೇಡ ಸರಿ, ನಾನು ನಿಜ ಸರಿ ಹೋಗಲ್ಲ. ಏನ್ ಮಾಡ್ತೀಯ? ನನ್ ತಂಗಿ ರುದ್ರ ಅವತಾರ ತಳ್ತಿದ್ದಾಳೆ. ಬಟ್ ಪರವಾಗಿಲ್ಲ, ವ್ಲಾಗ್ ಮಾಡೋದ್ ನನ್ನ ವೃದ್ಧಿ. ಸರ್ ನಿಜ ಅವೆಲ್ಲ ಹೇಳ್ಬೇಡ ಸರ್, ನಂಗೆ ಸರಿ ಹೋಗಲ್ಲ. ಇಲ್ಲ ನನ್ ತಂಗಿ ಹೆವಿ ಚೆನ್ನಾಗಿ ಓದ್ತಾಳೆ. ನೀನ್ ಓದಲ್ಲ ಅಂದ್ರೂ ನಿನಗ್ ಬಾಧೆ, ನೀನ್ ಓದ್ತೀಯ ಅಂದ್ರೂ ನಿನಗ್ ಬಾಧೆ. ನನಗ್ ಬಾಧೆ, ನೀನೇನು ಹೇಳ್ಬೇಡ ನನ್ ಬಗ್ಗೆ. ನನ್ಗೊಬ್ರು ತಂಗಿ ಹೇಳ್ಕೊಳದ್ ಯಾಕೆ ಬ್ಲಾಗ್ ಮಾಡಾಕ್ತೀಯ ಅಲ್ಲೇ? ಸರಿ ನಿಜ ಜಾಸ್ತಿ ಆಯ್ತು ಸಂಜೆ, ನಾನು ನಿಜ ಹಾಕ್ಬೇಡ, ನಿಜ ಹೇಳ್ತಾ ಇದ್ದೀನಿ. ನೀನ್ ಅದು ಫೇಲ್ ಆಗಿರ, ಅದ್ ಬಂದು ಹಾಕ್ಬೇಡ.
ಓದಿರ್ತೀನಿ ಗುರುಪ್ರವೇಶ ಟೈಮಲ್ಲಿ ಓದು ಅಂದ್ರೆ ನಾನು ಎಲ್ಲ ಓದಲ್ಲ ನಾನು, ಅದಕ್ಕೆ ಅದು ಫೇಲ್ ಆಗಿದೆ ಅಷ್ಟೇ. ಸ್ವಲ್ಪ ಕಲ್ಲಂಗೊಂದ್ ಪಿಲ್ಲೆನೆಪ್ಪ ಆಕ್ಸಿಡೆಂಟ್ ಆಗಿ ಸತ್ತಿತ್ತು, ಸತ್ತಿರ್ಲಿಲ್ಲ ಪವಿ, ಬದುಕಿದ್ದೆ. ನನ್ನ ಆಕ್ಸಿಡೆಂಟ್ ಇವಳು ಎಕ್ಸಾಮ್ ಇದ್ದಾಗ, ಬೋರ್ಡ್ ಎಕ್ಸಾಮ್ಸ್ ಇದ್ದಾಗ ನನ್ಗೆ ಆಕ್ಸಿಡೆಂಟ್ ಆಗಿತ್ತು. ಬರ್ತಾ ಇಲ್ಲ ಹೋಗಿ ಅಲ್ಲಿ ಬರ್ತಾಗ ಅಟ್ಲೀಸ್ಟ್ ನೀನ್ ಪಾಸ್ ಫೇಲ್ ಅಂತ ಆದ್ರೂ ನೋಡೆ. ಬರ್ತಾ ಇಲ್ಲ ಪವಿ ಹೋಗ್ಲಿ, ಎದುರ್ಕೊಳಂಗ್ ಆಕ್ಟಿಂಗ್ ಆದ್ರೂ ಮಾಡೆ. ನಂಗೆ ಅದ್ ನೋಡೋ ಆಸೆ ಪವಿ, ಒಂದ್ಸರಿ ಆದ್ರೂ ಎದುರ್ಕೊಳಂಗ್ ಆಕ್ಟಿಂಗ್ ಮಾಡೆ. ಓಕೆ 1 2 3 ಟೇಕ್. ಬರ್ತಾ ಇಲ್ಲ ನಗ್ತಾ ಇದೀನಲ್ವಾ, ಏನ್ ನಾಚ್ಕೊಂತಿದ್ಯಲ್ಲ ಲೋಪಾರ್. ಆಕ್ಟಿಂಗ್ ಮಾಡಕ್ ಬರಲ್ಲ. ಒಂದ್ ಸ್ವಲ್ಪ ಆದ್ರೂ ಭಯ ಪಡು ನೋಡೋಣ. ರಿಸಲ್ಟ್ ದಿನ ನನ್ಗೆಷ್ಟು ಭಯ ಇತ್ತು ಅಂದ್ರೆ, ನೀವು ನಂಬ್ತಿರೋ ಬಿಡ್ತಿರೋ, 10th ಅಲ್ಲಿ ಯಾವ್ದೋ ದೇವ್ರು ಕೃಷ್ಣ ವಿಗ್ರಹ, ನಂಗೆ ಕೃಷ್ಣ ತುಂಬಾ ಇಷ್ಟ, ಕೃಷ್ಣ ವಿಗ್ರಹ ಇಟ್ಕೊಂಡು ಗೊತ್ತಿದ್ದೆ ದೇವ್ರೆ 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 ಅನ್ಕೊಂಡು. ಇವಳು ನೋಡಿದ್ರೆ ಫೋನ್ ಇಟ್ಕೊಂಡು ರೀಲ್ಸ್ ನೋಡ್ತಾವಳೆ. ಗೈಸ್ ನನ್ಗೆ ಭಯ ಆಗ್ತದೆ, ಇವಳಿಗೇನು ಭಯನೇ ಆಗ್ತಿಲ್ವಾ ಅಂತ. ಪವಿ ಒಂಚೂರಾದ್ರು ಊಟ ಮಾಡ್ಬಾ. ಅವಳ ರಿಸಲ್ಟ್ ಅಜ್ಜಿ, ರಿಸಲ್ಟ್ SSLC ಫೇಲ್ ಆದ್ರೆ ಏನ್ ಮಾಡ್ತೀಯಾ? ಏನ್ ಮಾಡ್ತೀಯ ಅಂದ್ರೆ 2 ಹೊಡಿಯೋದು, ಆಮೇಲೆ ಹೆಂಗೋ ಕಾಲೇಜ್ಗೆ ಹಾಕೋದು. 2 ಹೊಡಿಬೇಕಂತೆ, ಆಮೇಲೆ ಕಾಲೇಜ್ ಹಾಕ್ತಾರಂತೆ. ಮಾತೇ ಇಲ್ಲ. 12 ಗಂಟೆ 12ಗ 11 13 12 ಫ್ರೆಂಡ್ ಹೇಳೋದು ನಂಗೆ ಗೊತ್ತಿಲ್ಲ. ಅದೇ ನಿನ್ಗೆಲ್ ಗೊತ್ತಿರ್ತಾವೆಲ್ಲ. ನಮ್ ಪವಿ ಯಾವ ಮಾರ್ಕ್ಸ್ ನೋಡಕ್ ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ ನನ್ಗೆ, ಯಾವ ಸಬ್ಜೆಕ್ಟ್ ಮಾರ್ಕ್ಸ್, ಬಟ್ ನನ್ಗೆ ಅವಳ ಮ್ಯಾಥ್ಸ್ ಮಾರ್ಕ್ಸ್ ನೋಡಕ್ ಸಿಕ್ಕಾಪಟ್ಟೆ ಆಸೆ. ಪವಿ ಒಂದ್ ಅಂದಾಜ್ ಹೇಳಿ 100ಗೆ ಎಷ್ಟು ಬರ್ಬೋದು ಮ್ಯಾಥ್ಸ್ ಅಲ್ಲಿ ಅಂತ. ಪವಿ ಅಂದಾಜ್ ಹೇಳು. ಅಂದಾಜೆಲ್ಲ ಕ್ವಶನ್ ಪೇಪರ್ ಎಕ್ಸಾಮ್ ಬರ್ದಿದ್ದು ಪೇಪರ್ ಬಿಸಾಕ್ಬಿಟ್ಟು ಬಂದಿದ್ದಷ್ಟೇ, ಕೌಂಟ್ ಎಲ್ಲ ಮಾಡ್ಕೊಂಡು ಕೂತಿಲ್ಲ. ಯಾಕಷ್ಟು ಹಿಂಸೆ ಕೊಡ್ತಿದ್ದೆ? ಈಸಿ ಇತ್ತ, ಇವಾಗ ರಿಸಲ್ಟ್ ಬರ್ಲಿ ಗೊತ್ತಾಗುತ್ತೆ. ಎಲ್ಲ ತಂದ್ಬಿಡ್ತೀಯಲ್ಲ. ಇನ್ನೂ ಅಲ್ಲಿ ಆನ್ ಮಾಡಿಲ್ಲ, ಸ್ಟೋರೇಜ್ ಫುಲ್ ಇದೆ ನಂದು, ಹಿಂಗ್ ಇಕ್ಕೊಂಡಿದ್ದೀನಿ ಅಷ್ಟೇ. ಯಾವಾಗ ರಿಸಲ್ಟ್ ಬರುತ್ತೋ ಅವಾಗ ಹಿಂಗ್ ತೋರ್ಸ್ಬಿಡೋಣ ಅಂತ. ನಿನ್ ಫೇವ್ರೆಟ್ ಟೀಚರ್ ಯಾರು ಹೇಳಿ ಹೋಗ್ಲಿ? ಯಾರಿಲ್ಲ, ಕೆ ಸರ್. ಕೃಷ್ಣ ಕುಮಾರ್ ಸರ್. ಕೃಷ್ಣ ಕುಮಾರ್ ಸರ್ ಹೇಳಿ. ನನ್ 10th ಅಲ್ಲಿ ನನ್ನ ಫೇವ್ರೆಟ್ ಟೀಚರ್ ಎಲ್ಲ ರಮೇಶ್ ಸರ್. ಒಂದ್ಸಲ ತಗೊಂಡಿಲ್ಲ, ಬಟ್ ಆದ್ರೆ ಇಷ್ಟ ಸರ್. 10th ಡೇಸ್ ಚೆನ್ನಾಗಿತ್ತು ಗೈಸ್. ಲೈಕ್ ನಾವ್ ಟ್ರಿಪ್ ಹೋದಾಗ ನಮ್ ಸರ್ ಲೈಕ್ ನನ್ನನ್ನ ನೋಡ್ಕೊಂಡಿದ್ದು ಗೊತ್ತಾ. ನಾನ್ 10th ಬಗ್ಗೆ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ನಿಲ್ಸೋದೇ ಇಲ್ಲ. ಸ್ಟೋರೇಜ್ ಇಲ್ಲ, ಮೊದ್ಲು ಸ್ಟೋರೇಜ್ ಇಲ್ಲ ಅಂತೀಯ, ಅದಕ್ಕೆ ನಾನು 10th ಬಗ್ಗೆ ಮಾತಾಡಕ್ ಹೋಗಲ್ಲ. ಸ್ಕೂಲ್ ಡೇಸ್ ವಾಸ್ ದಿ ಬೆಸ್ಟ್ ಲೈಫ್. ನಾನ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ. ಪವಿ ನೀನ್ ಟ್ರಿಪ್ ಹೋಗಿದ್ದ 10th ಅಲ್ಲಿ? ಹೋಗಿದ್ದೆ. ಅಪ್ಪ ನಮ್ ಟ್ರಿಪ್ ಮಾತ್ರ ಮಸ್ತ್ ಇತ್ತು. ನಮಗೆ ಜಾಲಿ ಹುಡುಗ ಕರ್ಕೊಂಡು ಗೈಸ್ ನನ್ ತಂಗಿ 10th ಟ್ರಿಪ್ ಪವಿ ಪ್ರೀ ನರ್ಸರಿ ಮಕ್ಳು ಕರ್ಕೊಂಡ್ ಹೋಗ್ತಾರೆ. ಪವಿ ಜಾಲಿ ಹುಡ್ಗೆ, ನಿಂದು ಒಂದು ಜನ್ಮನ. ಎಲ್ಲೋಗಿದ್ದೆ ಟ್ರಿಪ್ಗೆ? 10th ಟ್ರಿಪ್ಗೆ ಹೋಗಿದ್ದೆ ಬಿಡು. ಹೇಳು ಪರವಾಗಿಲ್ಲ, ನಿಮ್ಗೆ ಯಾಕೆ ಬೇಕದು? ಎಲ್ಲೋಗಿದ್ದಮ್ಮ? ಜಾಲಿ ವುಡ್. ಚಿಕ್ಕ ಚಿಕ್ಕ ಬೇಬಿ ನರ್ಸರಿ, LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಳನ್ನ ಕರ್ಕೊಂಡು ಹೋಗ್ತಾರೆ ಜಾಲಿ ಹುಡ್ಗೆ. ಪಾಪ ನನ್ ತಂಗಿ ದಣ ಕತ್ತೆ ಬೆಳ್ದಂಗ್ ಬೆಳೆದ್ರು ಜಾಲಿ ಹುಡ್ಗೆ ಹೋಗಿದ್ದ. ಪವಿ ನಿನ್ಗೇನಾದ್ರು 70 ನನ್ ರಿಯಾಕ್ಷನ್ ಬೇಕಲ್ಲ, ಸೊ ಇಬ್ರು ರಿಯಾಕ್ಷನ್. ಪವಿ ನಿಂಗೇನಾದ್ರೂ 75% 75.1 ಬಂದಿದ್ರು, ನೀನೇನ್ ಕೇಳ್ತೀಯ ಅದು ಇಸ್ಕೊಡ್ತೀನಿ. ನಾನು ಅವಳು 70 ಬಂದ್ರೆ ಫುಲ್ ಕಾಲೇಜ್ ಫೀಸ್ ಎಲ್ಲ ನಂದೆ. ಅನ್ಕೊಬೇಕು ನೋಡಿದವ್ರಲ್ಲೇ. ಯಾಕೆ ಅಜ್ಜಿ ಅವತ್ ಸುಳ್ಳು ಹೇಳಿದೆ? ಅಜ್ಜಿ ಸುಳ್ಳು ಹೇಳ್ತಿದ್ಯಾ? ಅಜ್ಜಿ ನೀನ್ ಹೇಳಿದ್ ಸುಳ್ಳು ಅಂತ ಹೇಳ್ತಾ ಇದ್ದೀನಿ. ನಾನು ಹೇಳಿದ್ ಸುಳ್ಳು. ಕಿಂಡರ್ ಜಾಯ್ ತಂದ್ಕೊಟ್ಟಿಲ್ಲ ಇನ್ನ ನೀನು. ಪವಿ ಬಿಟ್ಬಿಡು ಪವಿ, ಕಿಂಡರ್ ಜಾಯ್ ಯಾಕೆ ಸಾಯ್ತ್ಯಾ? ನಾನ್ ಸತ್ರು ಬಿಡಲ್ವೇ, ಅದಕ್ಕೆ ಸತ್ತೋಗು. ಗೈಸ್ ನನ್ ತಂಗಿ ಕಿಂಡರ್ ಜಾಯ್ 12:30 ಅಂತೆ. ಗೈಸ್ ಆಗಲ್ಲ ಗೈಸ್,
ನನ್ಗೆಲ್ಲೋ ನಾನು ಹೊರಗಡೆ ಹೋಗ್ಬೇಕಿತ್ತು. ಇವಳು ರಿಸಲ್ಟ್ ವ್ಲಾಗ್ ಮಾಡ್ಬಿಟ್ಟು ಆರಾಮಾಗಿ ಹೋಗ್ ಬರೋಣ ಅಂತ ಇಲ್ಲಿ ಬಂದೆ. ಇವಳು ಇನ್ನೂ ರಿಸಲ್ಟ್ ಬಿಡ್ತಾ ಇಲ್ವಂತೆ. ಮತ್ತೆ 12:30ಗ ಪವಿ ನನ್ ಜೊತೆ ಬಂದ್ಬಿಟ್ಟು ನೀನು ಎಲ್ಲಿಗೆ? ಹೊರಗಡೆ ಹೋಗೋಣ. ಅಲ್ಲಿ ರಿಸಲ್ಟ್ ಬಂದಾಗ ಹಂಗೆ ಹಿಂಗೆ ವಿಡಿಯೋ ಮಾಡ್ಬಿಡ್ತೀನಿ. ಕೊಡ್ತೀನಿ ಬಾ. ಫಸ್ಟ್ ನಿಂಗೆ 75.1% ಬಂದ್ರು. ನೀನ್ ಕೇಳಿ ಇಸ್ಕೊಡ್ತೀನಿ. 75.1 ಬಂದ್ರೆ ಏನ್ ಕೇಳ್ತೀಯಾ? ಅವ್ರು ನಿಜ ಅನ್ಕೊಬೇಕು. ನಮ್ಮ ಮನೇಲಿ ಎಷ್ಟೊಂದ್ ಮಾಡ್ತಾರೆ. ಏನೋ ಅವ್ಳಿಗೆ ಅಷ್ಟು ಬಂದ್ರೆ ಅಷ್ಟ್ ಮಾಡ್ಬಿಡ್ತಾರೆ. ಆಮೇಲೆ ಟಾಪರ್ಸ್ ಎಲ್ಲ ನನ್ ನೋಡಿ ಹುರ್ಕೊಬೇಕು. ಆತರ ಮಾಡ್ತಿದ್ದೀರಾ ಪಾಪ. ಕಾಲೇಜ್ ಫೀಸ್ ಎಲ್ಲ ನಂದೇ. ಅಯ್ಯೋ ಹೆಸರು ಅಜ್ಜಿ ಹೇಳ್ತೀಯಾ? ಹೇಳ್ಕೊಂಡ್ಯಾ? ಕಾಲೇಜ್ ಯಾರೇ ಹೇಳ್ತಾರೆ? ಯಾವ ಅಜ್ಜಿನೇ ಹೇಳ್ತಾರೆ ಕಾಲೇಜ್ ಫೀಸ್ ಎಲ್ಲ? ಪುಣ್ಯ ಮಾಡಿದ್ಯಾ? ನಮ್ಮ ಅಜ್ಜಿನೇ ಹೇಳೋದು. ನಮ್ಮ ಅಜ್ಜಿ ಕಾಲೇಜ್ ಫೀಸ್ ಎಲ್ಲ ಕಟ್ಟುತ್ತಂತೆ. ಅಜ್ಜಿ ನನಗೆ ಅಜ್ಜಿ ನನ್ಗೂ ಏನೋ ನೀ ಸ್ಟಾರ್ಟ್ ಆಗೋದು. ನಮ್ ತಾತ ನೀನ್ ಸೆಕೆಂಡ್ PU ಓದಿಸಿದ್ದು. ನಮ್ಮ ಮನೇಲಿ ನಮ್ಮ ಅಜ್ಜಿ ತಾತ ಓದಿಸಿದ್ದಾರೆ, ನಮ್ಮ ಅಪ್ಪ ಅಮ್ಮ ಓದಿಸಿದ್ದಾರೆ, ಎಲ್ರು ಓದಿಸಿದ್ದಾರೆ ಗೈಸ್. ಇವಳೇ ಓದಿಲ್ಲ. ಅವಳು ಒಂದ್ಸತಿನೂ ಫೇಲ್ ಆಗಿಲ್ಲ. ಪಾಸ್ ಆಗಿದ್ದೀನಿ. ನನ್ CGPA ಗೊತ್ತೇನೆ. ಗೊತ್ತೇನೆ. ಅಜ್ಜಿ ಬೀಡಾಜಿ ಅವಳು ನಗ್ಲು ಬೇಡ ನೀನು. ಎಲ್ಲ ನಿದ್ದೆ ಮಾಡ್ತಾ ಇರ್ಲ ಪಾಪಿ ಅದು. ಗೈಸ್ ಅಯ್ಯೋ ನಾನು ನಮ್ಮ ಅಜ್ಜಿ ತೋರಿಸ್ತಿಲ್ವಾ ಗೈಸ್? ಲಿಟ್ರಲಿ ನಾನು ಅಷ್ಟು ಓದ್ತಿದ್ದೆ. ಅಂದ್ರೆ ಎಷ್ಟು ಪರ್ಸೆಂಟೇಜ್? ಒಂದಿನ ಹಿಂದೆ ಓದಿದ್ರು ನಾನು ಅಷ್ಟು ಓದ್ತಿದ್ದೆ ಗೈಸ್. ಅಟ್ಲೀಸ್ಟ್ ಒಂದಿನ ಆದ್ರೂ ಕಷ್ಟಪಟ್ಟು ಓದ್ತಿದ್ದೆ. ಈ ಬೇವರ್ಸಿ ತರ ಒಂದಿನಾನು ಓದ್ದಿರಾ ಹಂಗೆ ಹೋಗಿ ಕುತ್ಕೊಂಡಿಲ್ಲ. ನಿಜ ಹೇಳ್ಬಿಡ, ನೀನ್ ಒಂದಿನ ಹಿಂದಿನ ದಿನ ಆದ್ರೂ ನೈಟ್ ಎಲ್ಲ ಕುತ್ಕೊಂಡು ಓದಿದ್ಯಾ? ನೈಟ್ ಎಲ್ಲ ಓದಿಲ್ಲ. ಸ್ವಲ್ಪ ಬ್ರೇಕ್ ತಗೊಂಡ್ ಓದಿದೀನಿ. ಬ್ರೇಕ್ ಏನ್ ಹೇಳಿ ಬರೋದು? ಒಂದ್ಸರಿ ನೀರ್ ತುಂಬೋದು, ಒಂದ್ಸರಿ ಏನಾರು ಹೊಟ್ಟೆಗ್ ತಿನ್ನೋದು, ಒಂದ್ಸರಿ ಮನೆ ಕೆಲ್ಸ ಮಾಡೋದು, ಒಂದ್ಸರಿ ಬಟ್ಟೆ ಮರ್ಚೋದು, ಒಂದ್ಸರಿ ನೆಲ ಒರ್ಸೋದು, ಒಂದ್ಸರಿ ಕಸ ಗುಡ್ಸೋದು. ನಿನ್ ಕೆಲಸ ಮಾಡ್ಕೊಂಡು ಕೂತಿದ್ದೆ ನಾನು. ಒಂದ್ಸರಿ ನನ್ ತಲೆ ತಿನ್ನಕ್ ಬರೋದು. ಇದೇ ಬ್ರೇಕ್ ಅವಳ್ದು. ಬ್ರೇಕ್ 5 ನಿಮಿಷ ಬ್ರೇಕ್ ಅಂತ ಬರ್ತಾಳೆ. 5 ಅವರ್ ಆದ್ಮೇಲೆ ಮತ್ತೆ ಬುಕ್ ಮುಟ್ತಾಳೆ. ನಿಜ ಹೇಳು, ಹಂಗೆ ತಾನೇ ಮಾಡ್ತಿದ್ ನೀನು? ಅದೆಲ್ಲ ಹೇಳ್ಬಾರ್ದು. ಇಲ್ಲಿ ಸಿಕ್ತೇನೆ, ಹುಡುಕ್ದೇನೆ. ಏನ್ ಹುಡುಕ್ತಾ ಇದ್ಯಾ? ಏನಿಲ್ಲ. ಸಾಂಗ್ ಸಿಕ್ಕಿಲ್ಲ ಅಂತ ಹುಡುಕ್ತಾಳಂತೆ. ನೋಡು ಸಾಕಾ? ನೀನು ನಂಬಲ್ವೇ? ನಾನು ಹಿಡ್ಕೊಲೆ. ನಾನೇ ನಂಬಲ್ವ ನೀನು? ಇವಾಗೋ ಅವಾಗೋ ರಿಸಲ್ಟ್ ಬರುತ್ತೆ ಗೈಸ್. ಇವಳಿಗೆ ಊಟ ಇಟ್ಕೊಡ್ಬೇಕಂತೆ. ಆ ಹೊಟ್ಟೆ ಆದ್ರೂ ಹೆಂಗ್ ಹಸಿಯುತ್ತೆ ಪವಿ. ಹೊಟ್ಟೆನಲ್ಲಿ ಚಿಟ್ಟೆ ಓಡಾಡ್ತಿರುತ್ತಲ್ಲೇ. ಅದು ಬಿಟ್ಟು ನೀನು ಹೊಟ್ಟೆಗೆ ಊಟ ಕೇಳ್ತಿದ್ಯಾ? ಚಿಟ್ಟೆ ನೋಡ್ತಿರೋದು ಹೊಟ್ಟೆ ಹಸಿತೆ. 11:15 ಆಯ್ತು. ಹೊಟ್ಟೆ ಹಸಿ. ಅದು ಬೆಳಿಗ್ಗೆ ಏನ್ ಮಾಡ್ದಮ್ಮ? ನಿದ್ದೆ ಮಾಡ್ದೆ, ಎದ್ದೆ, ಸ್ವಲ್ಪ ಅಡಿಗೆ ಮಾಡ್ದೆ, ಮೊಬೈಲ್ ನೋಡ್ತಾ ಇದ್ದೆ ಅಷ್ಟೇ. ಎಷ್ಟು ಕೆಲಸ ಮಾಡ್ಬಿಟ್ಟಿದ್ಯಾ. ಲುಕ್ ಕೊಟ್ಬಿಟ್ರೆ ಎದುರ್ಕೊಂಡ್ಬಿಡ್ತಾರೆ. ಇವಾಗ ನೀನ್ ಎದುರ್ಕೊಬೇಕು. ಸಾಕಾಯ್ತು ಅಷ್ಟೇ. ಈಗ ನಾನು ಊಟ ವ್ಲಾಗ್ ಆಫ್ ಹೆಂಗೆ ಏನಕ್ಕೆ ಮಾಡ್ಲಿ? ನನ್ ಫೋನು, ನನ್ನ ಇಷ್ಟ, ನನ್ ಬ್ಲಾಗು, ನನ್ನ ಆಡಿಯನ್ಸ್ ಎಲ್ಲ ನನ್ನವರು. ನೀನ್ ಯಾರೇ ಆಫ್ ಮಾಡೋಣಕ್ಕೆ? ಯಾ ಅದ್ ನಿಂದೆ ಪ್ರೆಸ್ಟೀಜ್ ಪ್ರೆಸ್ಟೀಜ್ ಬೇರೆ ಇದೆಯಾ ನಿನ್ಗೆ? ಅರ್ಥ ಇಲ್ಲ ಸಂಧ್ಯಾ. ಸುಮ್ನೆ ಯಾಕೆ ಆಫ್ ಮಾಡು? ಸುಮ್ನೆ ಸ್ಟೋರೇಜ್ ಇಲ್ಲ ಅಂತ ಮುಖ್ಯ. ಇಲ್ಲ ಪವಿ, ನನ್ ಫೋನಲ್ಲಿರೋ ಎಲ್ಲಾ ಕ್ಲಿಪ್ಸ್ ಡಿಲೀಟ್ ಮಾಡ್ಬಿಡ್ತೀನಿ. ಈ ಒಂದು ಬ್ಲಾಗ್ ನನ್ಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಸೊ ಗೈಸ್, ಫೈನಲಿ ಪವಿ ರಿಸಲ್ಟ್ಸ್ ಆರ್ ಔಟ್. ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ನಾನು ನಿಮಗೆ ತಿಳಿಸ್ತೀನಿ, ಆದ್ರೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ.